ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದ್ಸಲಿ ನಾವೆಲ್ಲರೂ ದೇವರ ಸನ್ನಿಧಿಯಲ್ಲಿ ಈ ರೀತಿಯಾಗಿ ಕೂಡಿ ಬರೋದಕ್ಕೆ ದೇವರು ನಮಗೆ ಒಳ್ಳೆ ದಿನವನ್ನು ಅವಕಾಶವನ್ನು ಕೊಟ್ಟಿದ್ದಾರೆ. ಕಳೆದ ವಾರ ನಾವು ಕೇಳಿದ ವಾಕ್ಯ ಸುವಾರ್ತೆ ಅಂದರೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾವು ತುಂಬ ಆಳವಾಗಿ ತಿಳ್ಕೊಂಡಿದ್ದೀವಿ. ಅದನ್ಯಾರು ನಾವು ಮರಿಬಾರದು, ಎಲ್ಲ ನೆನಪಿಟ್ಕೊಂಡು ದೇವರನ್ನ ನಾವು ನೆನಪಿಸ್ತಾ ಇರೋಣ. ಈ ದಿನದ ಒಂದು ಅಂಶ ಬಂದು ಯೇಸುವಿನೊಂದಿಗೆ ಜೀವನ. ಅಲ್ಲೂಯ, ಯಾರೊಂದಿಗೆ? ಯೇಸುವಿನೊಂದಿಗೆ ಜೀವನ. ಒಬ್ಬರ ಬಗ್ಗೆ ನಮಗೆ ಗೊತ್ತಿಲ್ಲದೆ ಅವ್ರ ಜೊತೆ ನಾವು ಇರೋದಕ್ಕಾಗೋದಿಲ್ಲ. ಯಾರ ಜೊತೆ ನಾವು ಇರ್ತೀವೋ ಅವ್ರನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರನೇ, ಅವ್ರನ್ನ ನಾವು ಇಷ್ಟಪಟ್ಟರೆ ಮಾತ್ರನೇ ಅವ್ರ ಜೊತೆ ನಾವು ಇರೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ನಮ್ಮ ಮನೆಯವರಾಗಲಿ, ನಮ್ಮ ಸಂಬಂಧಿಕರಾಗಲಿ, ನಮ್ಮ ಸ್ನೇಹಿತರಾಗಲಿ, ಎಷ್ಟೋ ಜನ ಇದ್ರೂ ಕೂಡ ಯಾಕೆ ನಾವೆಲ್ಲರ ಜೊತೆ ಒಂದೇ ಥರ ಇರೋಕ್ಕಾಗಲ್ಲ? ಯಾರನ್ನ ನಾವು ಅರ್ಥ ಮಾಡ್ಕೊಂಡಿರ್ತೀವೋ, ಯಾರು ನಮ್ಮನ್ನು ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರ ಜೊತೆಯಲ್ಲಿ ನಾವು ಹೆಚ್ಚು ಸಮಯ ಕಳೆಯೋದಕ್ಕೆ ಇಷ್ಟಪಡ್ತೀವಿ. ಹಾಗೆ ಈ ಲೋಕದಲ್ಲಿ ಎಷ್ಟೋ ದೇವತೆಗಳು ಇದ್ರು ನಾವು ಯೇಸುವಿನ ಜೊತೆ ಇರಬೇಕು ಅಂದರೆ, ಯೇಸುವನ್ನ ಹಿಂಬಾಲಿಸಬೇಕು ಅಂದರೆ ಯೇಸುವಿನ ಬಗ್ಗೆ ನಾವು ತಿಳಿದಿರಬೇಕು. ಆಮೇಲೆ ಯೇಸು ಸ್ವಾಮಿ ಬಗ್ಗೆ ನಾವು ಎಷ್ಟು ಹೆಚ್ಚಾಗಿ ತಿಳ್ಕೊಂಡಿರ್ತೀವೋ, ಎಷ್ಟು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ತೀವೋ, ಅಷ್ಟು ಹೆಚ್ಚಾಗಿ ನಾವು ಯೇಸು ಸ್ವಾಮಿ ಜೊತೆಗೆ ಜೀವಿಸೋದಕ್ಕೆ ತೀರ್ಮಾನ ಮಾಡ್ಕೊಳ್ಬೋದು. ನಾನು ಕೂಡ ಈ ಸತ್ಯ ಸುವಾರ್ತೆಯನ್ನು ತಿಳ್ಕೊಂಡ್ಮೇಲೆ ಸುವಾರ್ತೆಯನ್ನು ಹೊರತು, ಕ್ರಿಸ್ತನ ಹೊರತು ನನಗೆ ಲಾಭವಾಗೋದೆಲ್ಲವನ್ನ ನಷ್ಟ ಅಂತ ಅನಿಸೋದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಆಮೇಲೆ ಕ್ರಿಸ್ತನಿಗಿಂತ, ಸುವಾರ್ತೆಗಿಂತ ನಮ್ಮ ಜೀವನದಲ್ಲಿ ಯಾವುದು ಮುಖ್ಯ ಅಲ್ಲ ಆಗಬಾರದು. ಯೇಸು ಸ್ವಾಮಿನೇ ನಮ್ಮ ಜೀವನ. ಆಮೇಲೆ ಈಗ ನಾವೆಲ್ಲರೂ ಕಟಪಾಡ ವಚನವನ್ನ ಹೇಳಿದ್ವಿ. ಯೋಹಾನ ಸುವಾರ್ತೆ 14:6 ವಚನ ಏನಂತ ಇದೆ? ಯೇಸು ಸ್ವಾಮಿ ಹೇಳ್ತಿರೋದು ಅವರಿಗೆ, ಯಾಕೆ? ಫಿಲಿಪ್ಪನಿಗೆ ಹೇಳ್ತಾ ಇರೋದು, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರುವುದಿಲ್ಲ. ಆತನೇ ಜೀವ ಆಗಿರೋದು. ಜೀವಿಸುವ ದೇವರ ಜೊತೆ ನಾವು ಇರಬೇಕಾಗಿರೋದು. ಆಮೇಲೆ ಸತತ ದೇವರನ್ನೆಲ್ಲ ನಾವು ಮಾಡ್ತಿರೋದು, ಸತ್ತ ದೇವರನ್ನೆಲ್ಲ ನಾವು ಆರಾಧನೆ ಮಾಡ್ತಿರೋದು, ಬದುಕಿರೋ ದೇವರನ್ನ, ಸತ್ತು ಮತ್ತೆ ಮೂಲೆಯಲ್ಲಿ ಎದ್ದು ಬಂದ ದೇವರನ್ನ ನಾವು ದೇವರ ಆರಾಧನೆ ಮಾಡ್ತಿರೋದು. ಹಾಗಾಗಿ ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾರೆ. ಆತನು ಇಮ್ಮಾನುವೇಲನಾಗಿ ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆ ದೇವರಿಗಾದರೆ ನಾವು ಯಾರ ಜೊತೆ ಇರಬೇಕು? ಯಾರ ಜೊತೆ ಜೀವಿಸಬೇಕು? ದೇವರ ಜೊತೆ, ದೇವರಿಗಾಗಿ ನಾವು ಜೀವಿಸಬೇಕು ಎಂಬುದಾಗಿ ನೋಡ್ತೇವೆ. ಇವತ್ತಿನ ಅಂಶ ಯೇಸುವಿನೊಂದಿಗೆ ಜೀವನ ಅಂತ ಹೇಳ್ಬಿಟ್ಟು ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 12ನೇ ವಚನ ಓದುತ್ತೇವೆ. ಆ ವಚನದಲ್ಲಿ ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿದ್ದಾನೆಂದು ಹೇಳಿದನು. ನನ್ನನ್ನು ಅನುಸರಿಸಿದವನು ಅಂದರೆ ನನ್ನನ್ನು ಹಿಂಬಾಲಿಸುವವನು ಯಾವ ಬೆಳಕಲ್ಲಿರ್ತಾನೆ? ಜೀವಕರವಾದ ಬೆಳಕಲ್ಲಿರ್ತಾನೆ. ಹಲ್ಲೆಲೂಯಾ. ಬೆಳಕಲ್ಲಿ ನಮ್ಮ ಕಣ್ಣು ಕಾಣ್ತಿರೋ ಬೆಳಕಲ್ಲ, ನಮ್ಮ ಆತ್ಮದ ಬೆಳಕು. ಆಮೇಲೆ ನಮ್ಮ ಆತ್ಮ ಜೀವ ಹೊಂದುವ ಬೆಳಕದು. ಆ ಬೆಳಕು ನಮಗೆ ಜೀವ ಕೊಡುತ್ತೆ. ಆ ಜೀವಕರವಾದ ಬೆಳಕಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಬೆಳಕು ಏನನ್ನು ಉಪಯೋಗಿಸ್ತೀವಿ ನಾವು? ಬೆಳಕಿನ ಕೆಲಸ ಏನು? ಏನಕ್ಕೆ ನಾವು ಬೆಳಕು ಬೇಕು? ಬೆಳಕಿನ ಕೆಲಸ ಏನು? ಯಾರು ಗೊತ್ತಿಲ್ಲ? ಏನಕ್ಕೆ ಬೇಕಾಗುತ್ತೆ ಬೆಳಕು? ಏನಕ್ಕೆ ಬೇಕಾಗುತ್ತೆ? ಅರೆ, ಬೆಳಕು ಏನಕ್ಕೆ ಬೇಕಾಗುತ್ತೆ? ಬೆಳಕು ಬೇಡ ನಿಮಗೆ? ಮತ್ತೆ ಏನಕ್ಕೆ ಅದು ಬೆಳಕು? ಕೆಲಸ ಮಾಡೋ ಬೆಳಕು ಬೇರೆ, ಅದೇ ಕಾಣಿಸೋದಕ್ಕೆ, ನೋಡೋದಕ್ಕೆ ಬೇರೆ.
ಹಾಂ ಬೆಳಗ್ಗೆ 2 ಕೆಲಸ ಮಾಡೋದು ಮುಖ್ಯವಾಗಿ. ಒಂದು, ತಪ್ಪನ್ನು ತಿಳಿಸುತ್ತೆ. ತಪ್ಪನ್ನು ತಿಳಿಸುತ್ತೆ ಅಂದ್ರೆ ಬೆಳಕಿಲ್ಲ ಅಂದ್ರೆ ಯಾವುದು ಸರಿಯಾದ ಕೆಲಸ ಯಾವುದು ತಪ್ಪಾದ ಕೆಲಸ ಅಂತ ಗೊತ್ತಾಗಲ್ಲ. ಅಂದ್ರೆ ಈಗ ಕತ್ತಲೆ ನಾವು ಯಾವ್ದು ಕೆಲಸ ಮಾಡೋದ್ರೆ ಗೊತ್ತಾಗುತ್ತಾ? ಹಾಗೆ ಬೆಳಕಿರುವಾಗ ನಾವು ಸರಿಯಾಗಿ ಮಾಡಿದಾಗ ಇಲ್ವಾ, ನಾವು ಮಾಡಿದ ಕೆಲಸ ಸರಿನಾ ಇಲ್ವಾ, ನಾವಿರೋ ಜಾಗ ಸರಿನಾ ಇಲ್ವಾ ಅಂತ ಗೊತ್ತಾಗುತ್ತೆ. ಈ ಪೂರ್ತಿ ಕತ್ತಲೆ ಆಗಿದ್ರೆ ನಮ್ಗೆ ಇಲ್ಲಿಂದ ಮನೆ ಹೋಗೋದಕ್ಕೂ ಗೊತ್ತಾಗಲ್ಲ ದಾರಿ. ಎಷ್ಟು ವರ್ಷಗಳಿಂದ ನಾವು ಬಂದಿದ್ದೀವಿ ಆ ದಾರಿಯಲ್ಲಿ, ಅದು ಕತ್ತಲೆ ಆಗಿದ್ರೆ ಆ ದಾರಿಯಲ್ಲಿ ಹೋಗೋದಕ್ಕೆ ನಮ್ಗೆ ಗೊತ್ತಾಗಲ್ಲ. ಇದ್ದಕ್ಕಿದ್ದಂಗೆ ಕರೆಂಟ್ ಹೋಗ್ಬಿಟ್ರೆ ನಮ್ಮ ಮನೆಯಲ್ಲಿ ಒಂದು ರೂಮಿಂದ ಇನ್ನೊಂದು ರೂಮ್ ಹೋಗೋದಕ್ಕೆ ರೋಡ್ ತರ ಹೋಗ್ತಾ ಇರ್ತೀವಿ ಅಲ್ವಾ? ಮೊದಲನೇದು ಸರಿ ತಪ್ಪನ್ನು ತಿಳಿಸುತ್ತೆ ಬೆಳಕು. ಎರಡನೇದು ಹೊರಗಡೆ ಬರೋದಕ್ಕೆ ಅಂದ್ರೆ ದಾರಿ ತೋರಿಸುತ್ತೆ ನಮಗೆ ಅಂತ ಅಲ್ಲಲ್ವಯ್ಯ? ಏನ್ ತೋರಿಸುತ್ತೆ? ದಾರಿ ತೋರಿಸುತ್ತೆ. ಬೆಳಕಿಲ್ಲ ಅಂದ್ರೆ ನಮ್ಗೆ ದಾರಿನೇ ಕಾಣಲ್ಲ. ಹಾಗೆ ಯೇಸು ಸ್ವಾಮಿಯ ಬೆಳಕಾಗಿದ್ದಾರೆ ಈ ಭೂಲೋಕದಲ್ಲಿ. ಈಗ ನಾವು ಸರಿಯಾದ ಜಾಗದಲ್ಲಿದ್ದೀವಾ ಇಲ್ವಾ, ನಾವು ಸರಿಯಾದ ಜೀವನವನ್ನು ಜೀವಿಸ್ತಿಲ್ವಾ ಇಲ್ವಾ ಅನ್ನೋದು ಯೇಸು ಮೂಲಕ ನಮಗೆ ಗೊತ್ತಾಗ್ತಿದೆ. ಆಮೇಲೆ ಸರಿ ಗೊತ್ತಾಗೋದು ಮಾತ್ರ ಅಲ್ಲ, ಈಗ ಆತನ ಹೇಳ್ತಾ ಇರೋದು ನನ್ನನ್ನು ಹಿಂಬಾಲಿಸಿ ಅಂತ, ನಾನೇ ಬೆಳಕು ಅಂತ. ಈಗ ಕತ್ತಲೆಯಲ್ಲಿ ತುಂಬಿರುವಂತ ಈ ಲೋಕದಲ್ಲಿ ನಾನು ಮಾತಾಡ್ತಿರೋದು ಆತ್ಮಿಕವಾಗಿ, ಆತ್ಮಿಕ ಕತ್ತಲೆ ತುಂಬಿರೋ ಈ ಲೋಕದಲ್ಲಿ ಯೇಸು ಬೆಳಕಾಗಿ ಬಂದ. ಆಮೇಲೆ ಈಗ ಯೇಸುವನ್ನು ನಾನು ನೀನು ಹಿಂಬಾಲಿಸ್ತಾ ಇದ್ದೀವಿ ಅಂದ್ರೆ ನಾನು ನೀನು ಬೆಳಕಾಗಿ ಜೀವಿಸ್ತಾ ಇದ್ದೀವಿ. ಹೇಳ್ತಿರೋದು ಎಷ್ಟು ಮಟ್ಟಿಗೆ ನಿಮ್ಗೆ ಅರ್ಥ ಆಗ್ತಿದೆ ಗೊತ್ತಿಲ್ಲ. ಯೇಸುವಿನೊಂದಿಗೆ ಜೀವನ ಅದು ಸರಿಯಾದ ಜೀವನ, ಅದು ಶಾಶ್ವತವಾದ ಜೀವನ, ಅದು ದೇವರಿಗೆ ಇಷ್ಟವಾದ ಜೀವನ. ಸೊ ಇದನ್ನು ನಾವು ಸ್ವಲ್ಪ ಆಳಕ್ಕೆ ನೋಡುವಾಗ ಪರಿಚಯದಲ್ಲಿ ಒಂದು 3 ವಿಷಯಗಳನ್ನು ನೋಡೋಣ. ಪರಿಚಯದಲ್ಲಿ 3 ವಿಷಯಗಳು. ನಾವು ರಕ್ಷಣೆ ಬಗ್ಗೆ ನೋಡುವಾಗ ರಕ್ಷಣೆ ಅನ್ನೋದು ನಮ್ಮ ಜೀವನದಲ್ಲಿ ತುಂಬಾ ಅಮೂಲ್ಯವಾದದ್ದು. ಆಮೇಲೆ ಯಾವುದು ಅಮೂಲ್ಯ ನಮಗೆ? ಎಲ್ಲರೂ ಹೇಳಿ, ಯಾವುದು ನಮ್ಮ ಜೀವನದಲ್ಲಿ ತುಂಬಾ ಅಮೂಲ್ಯ? ರಕ್ಷಣೆ. ಈ ಲೋಕವೆಲ್ಲ ನಾವು ಸಂಪಾದನೆ ಮಾಡಿಕೊಂಡ್ರು ನಮ್ಮ ಆತ್ಮವನ್ನು ನಷ್ಟಪಡಿಸ್ಕೊಂಡ್ರೆ ನಮ್ಗೆ ಏನು ಪ್ರಯೋಜನ ಇಲ್ಲ. ಯೇಸು ಕ್ರಿಸ್ತನಲ್ಲಿ ಈ ಲೋಕದಲ್ಲಿ ಬಂದಿದ್ದೆ ನಿನ್ನನ್ನ ನನ್ನನ್ನ ರಕ್ಷಿಸೋದಕ್ಕೋಸ್ಕರ. ಆಮೇಲೆ ರಕ್ಷಣೆ ಅಂದ್ರೆ ಪಾಪ, ಸೈತಾನ, ನರಕದಿಂದ ನಮ್ಮನ್ನು ಬಿಡಿಸೋದಕ್ಕೆ ಯೇಸು ಕ್ರಿಸ್ತನು ಬಂದದ್ದು ಎಂಬುದಾಗಿ. ಯೇಸು ಕ್ರಿಸ್ತನಲ್ಲದೆ ನಾವು ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಪೊಸ್ತಲರ ಕೃತ್ಯಗಳಲ್ಲಿ 4:12 ಹೇಳುತ್ತೆ, ಯೇಸುವಿನ ಹೆಸರಿನಿಂದ ಅಲ್ಲದೆ ಬೇರೆ ಯಾವ ಹೆಸರಿನಲ್ಲೂ ನಮಗೆ ರಕ್ಷಣೆ ಇಲ್ಲ ಎಂಬುದಾಗಿ. ಯೇಸುವೆ ನಮ್ಮನ್ನು ನಡೆಸೋದು. ಈಗ ನಾವು ಓದೋದು ಕಂಠಪಾಠ ವಚನ ಕೂಡ ಯೇಸುವೆ ಸತ್ಯ ಜೀವ ಮಾರ್ಗ, ಆತನ ಮೂಲಕವಾಗಿ ಹೊರತು ನಾವು ತಂದೆಯನ್ನು ಭೇಟಿಯಾಗೋದಕ್ಕೆ ಅಂದ್ರೆ ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಇಲ್ಲ ಅಂತ ಯೇಸು ಸ್ವಾಮಿನೇ ಹೇಳ್ತಿರುವಂಥದ್ದು. ಇಲ್ಲಿ ನಾವು ಒಂದು 3 ವಿಷಯಗಳನ್ನು ನೋಡುವಾಗ, ಮೊದಲನೇದಾಗಿ ಯೋಹಾನ 1ನೇ ಅಧ್ಯಾಯ 1-14 ನಾವು ನೋಡುವಾಗ ಏನಂತ ಇದೆ? ಯೇಸು ಕ್ರಿಸ್ತನು ವಾಕ್ಯವಾಗಿ ಇದ್ದಾಗ, ಯೋಹಾನ 1:1 ಹೇಳುತ್ತೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಿತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವೇ ಮಾತ್ರ ನರವಾದ ರೀತಿ ಹೋಗದ ಅಂತ 14ನೇ ವಚನ ಹೇಳುತ್ತೆ. ಆಮೇಲೆ ಸೊ ಯೇಸು ಕ್ರಿಸ್ತನು ನಿನ್ನನ್ನು ರಕ್ಷಿಸೋದಕ್ಕೋಸ್ಕರ ನಮಗೋಸ್ಕರ ಈ ಲೋಕದಲ್ಲಿ ಮನುಷ್ಯನಾಗಿ ಬಂದನೆಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಯಾರನ್ನ ರಕ್ಷಿಸ್ತಾನೆ? ಎಫೆಸಿ 1:3-11. ಎಫೆಸಿ 1:3-11 ಯಾರನ್ನ ಯೇಸು ಯಾರನ್ನ ರಕ್ಷಿಸ್ತಾನೆ? ಆರಿಸಿಕೊಂಡವರು. ಅದ್ಭುತ ಏನು ಗೊತ್ತಾ ದೇವರದು? ನಮ್ಮ ಜೀವನದಲ್ಲಿ ದೇವರ ಅದ್ಭುತ ಏನು ಗೊತ್ತಾ? ಈ ಪ್ರಪಂಚದಲ್ಲಿ ಇಷ್ಟು ಕೋಟಿ ಜನ ಇದ್ರೂ ಕೂಡ ನಿನ್ನನ್ನು ಆರಿಸಿಕೊಂಡಿದ್ದಾರೆ ದೇವರು. ಆಮೇಲೆ ಎಷ್ಟೋ ಬುದ್ಧಿವಂತರು, ಎಷ್ಟೋ ಶ್ರೀಮಂತರು, ಎಷ್ಟೋ ನಮಗಿಂತ ಚೆನ್ನಾಗಿರೋರು ಈ ಲೋಕದಲ್ಲಿ ಇದ್ರೂ ಕೂಡ ದೇವರು ಯಾರು ಆರಿಸಿಕೊಂಡಿದ್ದಾರೆ?
ನನ್ನನ್ನ ನಿನ್ನನ್ನ ಆರಿಸ್ಕೊಂಡಿದ್ದಾನೆ. ಆಮೇಲೆ ಆತನ ಸೇವೆಗೋಸ್ಕರ, ಆತನ ರಕ್ಷಣೆಗೋಸ್ಕರ, ಆತನ ಸ್ವಾರ್ಥ ಸೇವೆಗೋಸ್ಕರ ನಮ್ಮನ್ನ ಆರಿಸ್ಕೊಂಡಿದ್ದಾನೆ. ಎಷ್ಟು ಆತನಿಗೆ ಕೃತಜ್ಞತೆ ನಾವೆಲ್ಲರೂ ಕೂಡ ದೇವರಿಗೆ ಕೃತಜ್ಞರಾಗಿರ್ಬೇಕು. ಯಾಕಂದ್ರೆ ದೇವರು ನಮ್ಮನ್ನ ಆದಿಯಲ್ಲಿ ಆರಿಸ್ಕೊಂಡಿದ್ದಾನೆ ಅಂತ ವಚನ ಹೇಳುತ್ತೆ. ಯಾವಾಗ ಆರಿಸ್ಕೊಂಡಿದ್ದಾನೆ ನಮ್ಮನ್ನ? ನಿನಗೂ ನನಗೂ ಗೊತ್ತಿರೋ ಪ್ರಕಾರ ನಾವು ಯೇಸು ಸ್ವಾಮಿ ನಂಬಿ ಈಗ 5 ವರ್ಷ ಆಯ್ತು, 10 ವರ್ಷ ಆಯ್ತು, 20 ವರ್ಷ ಆಯ್ತು ಅಂತ ಹೇಳ್ಕೊಬಹುದು. ಆದ್ರೆ ದೇವರ ವಾಕ್ಯದ ಪ್ರಕಾರ ನಿನ್ನ ದೇವರು ಆದಿಯಲ್ಲೇ ಆರಿಸ್ಕೊಂಡಿದ್ದಾರೆ. ಆಮೇಲೆ ನಮ್ಮನ್ನು ರಕ್ಷಿಸಬೇಕು ಅಂತ ಅವರ ಮೊದಲೇ ನಿಶ್ಚಯ ಮಾಡಿಕೊಂಡಿದ್ದಾರೆ. ಮತ್ತೆ ಮೂರನೇದಾಗಿ ನಾವು ನೋಡೋದಾದ್ರೆ ಆತನ ಲೋಕದಲ್ಲಿ ಬೆಳಕಾಗಿ ಬಂದ ಮತ್ತಾಯ 5:14 ನೋಡ್ತೇವೆ. ಮತ್ತೆ ಯೋಹಾನ ಸುವಾರ್ತೆಯಲ್ಲಿ ಈಗ ನಾವು ಓದ್ಕೊಂಡ ಹಾಗೆ 8:12 ಯೇಸು ಕ್ರಿಸ್ತನ ಬೆಳಕಾಗಿ ಬಂದ, ನನ್ನ ಕೂಡ ಬೆಳಕಾಗಿಸೋದು ಬಂದ ಅಂತ ಹೇಳಿ. ಯೇಸು ಏನಕ್ಕೆ ಬಂದಿದೆ ಲೋಕದಲ್ಲಿ? ಕತ್ತಲಲ್ಲಿರುವಂಥ ನಮ್ಮ ಜೀವಿತಗಳು ಬೆಳಕಾಗಬೇಕು, ಸುಳ್ಳಲ್ಲಿರುವ ನಾವು ಸತ್ಯವಂತರಾಗಬೇಕು, ಪಾಪಿಗಳಾದ ನಾವು ಪರಿಶುದ್ಧರಾಗಬೇಕು, ಅನೀತಿವಂತರಾದ ನಾವು ನೀತಿವಂತರಾಗಬೇಕು, ಕತ್ತಲಲ್ಲಿರುವ ನಾವು ಬೆಳಕಲ್ಲಿ ಬರಬೇಕು ಅಂತ ಹೇಳಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬೆಳಕಾಗಿ ಬಂದು ನಮ್ಮನ್ನ ಲೋಕಕ್ಕೆ ಬೆಳಕಾಗಿ ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ನಾವು ಬೈಬಲ್ ಕಾಲದಲ್ಲಿ ಓದಿ ಮುಗಿಸಿದ ಮೇಲೆ ಗ್ರಾಜುಯೇಷನ್ ಇರುತ್ತೆ. ಗ್ರಾಜುಯೇಷನ್ ಅಂದ್ರೆ ಕೊನೆಯ ದಿನ ಎಲ್ಲರೂ ಕೂಡ ಆ ಬಟ್ಟೆನೇ ಬೇರೆ ಇರುತ್ತೆ, ಗ್ರಾಜುಯೇಷನ್ ಬಟ್ಟೆ. ಅದನ್ನ ಹಾಕಿಸಿ ಎಲ್ಲರೂ ಕೂಡ ಆ ಒಂದು ಮೀಟಿಂಗ್ ಅಲ್ಲಿ ಭಾಗವಹಿಸ್ತಾರೆ. ಅದೆಲ್ಲ ಮುಗಿದ ಮೇಲೆ ಅವ್ರೇನ್ ಮಾಡ್ತಾರೆ ಗೊತ್ತಾ? ನಮ್ಮನ್ನ ಈಗ ಸೇವೆಗೆ ಕಳಿಸೋದಕ್ಕೆ ಮುಂಚೆ ಎಲ್ಲ ಲೈಟ್ಸ್ ಆಫ್ ಮಾಡಿಬಿಡ್ತಾರೆ. ರಾತ್ರಿ ತಿಳ್ಕೊಂಡ್ರೆ ಆಲ್ಮೋಸ್ಟ್ ಅದು ಎಲ್ಲ ಭಾಗಗಳ ಮುಚ್ಚಿ, ಕಿಟಕಿಗಳೆಲ್ಲ ಮುಚ್ಚಿ, ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟು ಕತ್ತಲೇ ಇರುತ್ತೆ. ಆಗ ಒಬ್ಬರು ಒಂದು ಕ್ಯಾಂಡಲ್ ಹಚ್ಕೊಳ್ತಾರೆ, ಮೊಂಬತ್ತಿ. ಒಬ್ಬರು ಆ ಕ್ಯಾಂಡಲ್ ಹಚ್ಕೊಂಡು ಎಲ್ಲರೂ ಕೂಡ ನಾವು ಯಾರೆಲ್ಲ ಸ್ಟೂಡೆಂಟ್ಸು ಸೇವೆಗಾಗಿ ಹೊರಗಡೆ ಹೋಗ್ತಿದೀವೋ ಅವನ್ನೆಲ್ಲ ಈಗ ಹಚ್ತಾರೆ. ಒಬ್ಬ ಪಾಸ್ಟರ್ ಬಂದು ಒಂದು ಸ್ಟೂಡೆಂಟ್ಗೆ ಅವರ ಒಂದು ಕ್ಯಾಂಡಲ್ಗೆ ಅವ್ರು ಹಚ್ತಾರೆ. ಆ ಸ್ಟೂಡೆಂಟ್ ಏನ್ ಮಾಡ್ತಾರೆ, ಇನ್ನೊಬ್ರಿಗೆ ಹಚ್ತಾರೆ. ಒಬ್ರಿಗೊಬ್ರು ಹಿಂಗೆ ಹಚ್ಕೊಂಡು ಅದ್ರ ಮೂಲಕ ಅವ್ರು ಕೊಡೋ ಸಂದೇಶ ಏನು ಅಂತ ಹೇಳಿದ್ರೆ, ನಾನೀಗ ಬೆಳಕಾಗಿದ್ದೀನಿ, ಈ ಬೆಳಕನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ, ನೀನು ಇನ್ನೊಬ್ರು ಕೊಡ್ಬೇಕು, ನೀನು ಇನ್ನೊಬ್ರು ಬೆಳಕಾಗಬೇಕು, ನೀನು ಇನ್ನೊಬ್ಬರ ಜೀವನದಲ್ಲಿ ಬೆಳಕಾಗಬೇಕು ಅಂತ. ಹಾಗೆ ಯೇಸು ಕ್ರಿಸ್ತನ ಬೆಳಕಾಗಿದ್ದಾರೆ. ಬೆಳಕಾದ ಯೇಸುವಿಗೆ ನಮ್ಮ ಜೀವನದಲ್ಲಿ ಬಂದಿದ್ದಾರೆ. ಆಮೇಲೆ ಆಮೇಲೆ ಈಗ ನಾವು ಬೆಳಕಾಗಿ ಮಾಡ್ಕೊಂಡಿದ್ದೀವಿ. ನಾನು ಬೆಳಕಲ್ಲಿದ್ದೀನಲ್ಲ ಸಾಕು ಮಾಡ್ಕೊಂಡಿದ್ರೆ ಆಲೂ ಅಲ್ಲ. ದೇವರು ನಿನ್ನ ಬೆಳಕಾಗಿ ಮಾಡಿರೋದು ಲೋಕಕ್ಕೆ ಬೆಳಕು ಕೊಡೋದಕ್ಕೆ. ನಂತರ ಕತ್ತಲೆಯಲ್ಲಿದ್ದವ್ರಿಗೆ, ನಂತರ ಮೋಸದಲ್ಲಿದ್ದವ್ರಿಗೆ, ನಂತರ ಪಾಪದಲ್ಲಿದ್ದವ್ರನ್ನ ನಾವೀಗ ದೇವರ ಕಡೆಗೆ ನಡೆಸಬೇಕು. ಅವರು ದಾರಿ ಗೊತ್ತಿಲ್ಲ. ಯೇಸು ಹೇಳ್ತಾರೆ ನಾನೇ ಮಾರ್ಗ ಅಂತ. ಯೇಸು ಸ್ವಾಮಿನೇ ಮಾರ್ಗ, ರಕ್ಷಣೆಗೆ ಆತನೇ ಮಾರ್ಗ. ಹಾಗಾಗಿ ನಾವು ರಕ್ಷಣೆ ಹೊಂದಿದ್ದೀವಲ್ಲ, ಈಗ ಯೇಸು ಸ್ವಾಮಿಯ ಶಿಷ್ಯರಾಗಿರುವ ನಾವು, ದೇವರ ಮಕ್ಕಳಾಗಿರುವ ನಾವು ಕತ್ತಲೆಯಲ್ಲಿರೋರಿಗೆ ಸತ್ಯವನ್ನು ಹೇಳ್ಕೊಡ್ಬೇಕು. ಕತ್ತಲೇ ನಮ್ಮನ್ನು ಆವರಿಸ್ತಾ ಇದೆ, ಗೊತ್ತಾ ನಿಮಗೆ? ಕತ್ತಲೇ ಬೆಳಕನ್ನು ಆವರಿಸ್ತಾ ಇದೆ. ನಮ್ಮಲ್ಲಿರೋ ಬೆಳಕನ್ನ ಹಾಳು ಮಾಡೋದಕ್ಕೆ ಕತ್ತಲೆ ನೋಡುತ್ತೆ, ಆದ್ರೆ ಯಾವತ್ತೂ ಕತ್ತಲೆ ಬೆಳಕನ್ನ ಜಯಿಸೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಬೆಳಕು ಜಯಿಸುತ್ತಾ, ಕತ್ತಲೆ ಜಯಿಸುತ್ತಾ? ಕತ್ತಲೆ ಬಂದಾಗ ಬೆಳಕು ಓಡೋಗಲ್ಲ, ಬೆಳಕು ಬಂದಾಗ ಕತ್ತಲೆ ಓಡೋಗ್ಬೇಕಾಗುತ್ತೆ. ಆಮೇಲೆ ಹಾಗೆ ಯೇಸು ಬಂದಾಗ ಸೈತಾನನ ಕಾರ್ಯಗಳು ಮುರಿದೋಗ್ಬೇಕೇ ವಿನಃ ಸೈತಾನನ ಅದೆಷ್ಟು ಬಲಿಷ್ಠವಾಗಿದ್ರು ಕೂಡ ನಮ್ಮ ಜೀವನದಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಮತ್ತೆ ಇನ್ನು ಮುಖ್ಯ ಸಂದೇಶದಲ್ಲಿ ಮೂರು ವಿಷಯಗಳನ್ನ ನಾವು ನೋಡುವಾಗ, ಮುಖ್ಯವಾಗಿ ಈಗ ಯೇಸು ಕ್ರಿಸ್ತನ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಆತನೊಂದಿಗೆ ನಾವು ಜೀವಿಸಬೇಕು ಅಂದ್ರೆ ಅದನ್ನು ಯಾರು ಅಂತ ನಾವು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಹಾಗಾಗಿ ಮೊದಲನೇದಾಗಿ ಯೇಸು ಸ್ವಾಮಿ ಏನ್ ಹೇಳಿದ್ರು ಆತನ ಬಗ್ಗೆ ಅಂತ.
ಯೇಸು ತನ್ನನ್ನು ತಾನು ವಿವರಿಸಿದ ರೀತಿ ಅಂದ್ರೆ ಬೈಬಲಲ್ಲಿ ಯೇಸು ಸ್ವಾಮಿ ಅನೇಕ ವಿಷಯಗಳನ್ನು ಮಾತಾಡಿದ್ದಾರೆ. ಅವ್ರ ಬಗ್ಗೆ ಅವ್ರು ಏನಂತ ಪರಿಚಯ ಮಾಡ್ಕೊಂಡಿದ್ದಾರೆ, ಅವರನ್ನು ಅವ್ರು ಏನಂತ ಹೇಳಿದ್ದಾರೆ, ನಾನು ಯಾರು ಅಂತ ಯೇಸು ಹೇಳಿದ್ದಾರೆ. ಈಗಾಗಲೇ ನಾವು ನೋಡಿದ್ವಿ, ಯೇಸು ಸ್ವಾಮಿ ಲೋಕಕ್ಕೆ ನಾನು ಬೆಳಕಾಗಿದ್ದೇನೆ ಅಂತ ಹೇಳಿದರು. 7 ನಾನೆನ್ನುವಂತಹ ಮಾತುಗಳನ್ನ ಅವರು ಹೇಳಿದ್ದಾರೆ. ಉದಾಹರಣೆಗೆ, ನಾನೇ ಲೋಕಕ್ಕೆ ಬೆಳಕು. ನಾನೇ ಅಂದ್ರೆ ಯಾರು ಇಲ್ಲ, ನಾನು ಕೂಡ ಲೋಕಕ್ಕೆ ಬೆಳಕು ಅಂತ ಯೇಸು ಹೇಳ್ತಿಲ್ಲ. ನಾನೇ ಲೋಕಕ್ಕೆ ಬೆಳಕು, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನಾನೇ ಒಳ್ಳೆಯ ಕುರುಬನಾಗಿದ್ದೇನೆ, ನಾನೇ ಒಳ್ಳೆಯ ದ್ರಾಕ್ಷಿಯ ಬಳ್ಳಿಯಾಗಿದ್ದೇನೆ, ನಾನೇ ಬಾಗಿಲು. ಆಮೇಲೆ ಈ ತರ ನಾನೇ ಅಂತ ಹೇಳ್ಬಿಟ್ಟು 7 ಸಲ ಹೇಳಿದ್ದಾರೆ ಬೈಬಲಲ್ಲಿ. ಈಗ ನಾನೇ ಅಂದ್ರೆ ದೇವರು ಮಾತ್ರ ಹೇಳುವಂತಹ ಮಾತಾಗಿದೆ, ದೇವರು ಮಾತ್ರ ಉಪಯೋಗಿಸುವಂತಹ ಮಾತಾಗಿದೆ. ಈಗ ಅದರ ಹೊರತು ಕೂಡ ಯೇಸು ಸ್ವಾಮಿ ಹೇಳಿರುವಂತಹ ಕೆಲವು ವಿಷಯಗಳನ್ನ ನಾವು ನೋಡುವಾಗ, ಯೇಸು ಸ್ವಾಮಿ ತಾನು ಯಾರು ಅಂತ ಹೇಳ್ಕೊಂಡಿದ್ದಾರೆ ಅನ್ನೋದನ್ನ ನಾವು ನೋಡೋಣ. ಒಂದು 5 ವಿಷಯಗಳನ್ನು ಮಾತ್ರ ನಾನು ಹೇಳ್ತೀನಿ. ಮೊದಲನೇದಾಗಿ ನ್ಯಾಯ ತೀರ್ಪಿನ ಪ್ರಭು ಎಂಬುದಾಗಿ ಮಾರ್ಕ 14 ಯೇಸು ಯಾರು? ಮಾರ್ಕ 14:61-62 ನ್ಯಾಯ ತೀರ್ಪಿನ ಪ್ರಭು ಎಂಬುದಾಗಿ ಯೇಸು ಯಾರಂತ ಹೇಳ್ಕೊಂಡಿದ್ದು ಅವರು ನಾನು ನ್ಯಾಯ ತೀರಿಸುವಂತ ಎಂಬುದಾಗಿ. ಈಗೇನೋ ಹಳ್ಳಿಗಳಲ್ಲಿ ಎಲ್ಲಾ ಕಡೆಗೂ ನ್ಯಾಯ ತೀರ್ಪು ಮಾಡೋರಿರ್ತಾರೆ, ಪಂಚಾಯತಿ ಮಾಡೋರಿರ್ತಾರೆ. ಅವ್ರು ಯಾರು ಸರಿ ಯಾರು ತಪ್ಪು ಅಂತ ಅವ್ರ ಪಂಚಾಯತಿಯಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅವರೇ ಸರಿ ಇರಲ್ಲ, ಎಷ್ಟೋ ಸರಿ ಅವರೇ ಅನೇಕ ತಪ್ಪುಗಳನ್ನು ಮಾಡಿರ್ತಾರೆ. ಹೌದಲ್ಲ? ನ್ಯಾಯ ಪಂಚಾಯತಿ ಮಾಡೋದೇ ತಪ್ಪು ಮಾಡಿರ್ತಾರೆ, ಲಾಯರ್ಗಳೇ ತಪ್ಪು ಮಾಡಿರ್ತಾರೆ, ಜಡ್ಜ್ಗಳೇ ತಪ್ಪು ಮಾಡಿರ್ತಾರೆ. ಎಷ್ಟೋ ಜನ ಕೇಸ್ಗಳು ಸಿಕ್ಕಾಕೊಂಡಿದ್ದಾರಲ್ಲ, ಜಡ್ಜು ದುಡ್ಡಿಸ್ಕೊಂಡಿರೋದು, ತಪ್ಪಾಗಿ ನ್ಯಾಯ ತೀರ್ಪು ಕೊಟ್ಟಿರೋದೆಲ್ಲ ಇದೆ ಮನುಷ್ಯರದು. ಆದ್ರೆ ನಿಜವಾದ ನ್ಯಾಯಾಧಿಪತಿ ಯಾರು ಅಂತ ಯೇಸು ಸ್ವಾಮಿ. ಇಡೀ ಲೋಕಕ್ಕೆ ನ್ಯಾಯ ತೀರ್ಪು ಮಾಡೋದಕ್ಕೆ ಯೇಸು ಬರ್ತಾರೆ. ತಾನಾಗಿ ಹೇಳಿರೋದು ಮಾರ್ಕ 14:61-62 ಎಲ್ಲವನ್ನ ತೀರ್ಪು ಕೊಡುವಂತ ಅಧಿಕಾರ ದೇವರು ನನಗೆ ಕೊಟ್ಟಿದ್ದಾರೆ ಅಂತ ಯೇಸು ಹೇಳ್ತಾರೆ. ಆಮೇಲೆ ಮತ್ತೆ ಯೇಸು ಎಲ್ಲಿಂದ ಬಂದಿರೋದು? ಎಲ್ಲಿಂದ? ಪರಲೋಕದಿಂದ ಬಂದಿರೋದ್ರಿಂದ. ಯೋಹಾನ 6:37 ಎಲ್ಲಿಂದ ಬಂದಿದ್ದಾರೆ ಸ್ವಾಮಿ? ಪರಲೋಕದಿಂದ. ಈ ಭೂಲೋಕದಲ್ಲಿ ಹುಟ್ಟಿ ಭೂಲೋಕದಲ್ಲಿ ಸತ್ತಿರೋದಲ್ಲ ಯೇಸು ಸ್ವಾಮಿ. ಆತನು ಪರಲೋಕದಿಂದ ಬಂದಾತನು. ನಿನಗೋಸ್ಕರ ನನಗೋಸ್ಕರ ಪರಲೋಕದಿಂದ ಇಳಿದು ಬಂದ ದೇವರಾಗಿದ್ದಾರೆ ಎಂಬುದಾಗಿ. ಮತ್ತೆ ಮೂರನೇದಾಗಿ ಪಾಪವನ್ನು ಕ್ಷಮಿಸುವಂತ ದೇವರಾಗಿದ್ದಾರೆ. ಮತ್ತಾಯ 9:6 ಯೇಸು ಸ್ವಾಮಿ ಪಾಪವನ್ನು ಕ್ಷಮಿಸಿರೋದು ನಾವು ನೋಡ್ತೇವೆ. ಜನರು ಆಶ್ಚರ್ಯ ಪಡ್ತಾರೆ, ದೇವರು ಒಬ್ಬರೇ ತಾನೇ ಪಾಪವನ್ನು ಕ್ಷಮಿಸೋದು, ಯೇಸು ಹೇಗೆ ಪಾಪವನ್ನು ಕ್ಷಮಿಸೋದಕ್ಕೆ ಸಾಧ್ಯ? ಒಬ್ಬರ ಪಾಪವನ್ನು ಹೇಗೆ ಯೇಸು ಕ್ಷಮಿಸ್ತಾರೆ ಅಂತ. ಆತನು ದೇವರಾಗಿರೋದ್ರಿಂದ ಪಾಪವನ್ನು ಕ್ಷಮಿಸ್ತಾರೆ. ಆಮೇಲೆ ಯೇಸು ನಮ್ಮೆಲ್ಲರ ಪಾಪವನ್ನು ಹೊತ್ತುಕೊಂಡು ಹೋದ ಯಜ್ಞದ ಕುರಿಮರಿಯಾದ ಯೇಸುವಿನ ರಕ್ತದಿಂದಲೇ ನಾವು ಪರಿಶುದ್ಧರಾಗಿರೋದು. ಯೇಸು ಕ್ಷಮಿಸಿರೋದ್ರಿಂದಲೇ ನಾವು ಕ್ಷಮಾಪಣೆಯನ್ನು ಹೊಂದಿಕೊಂಡು ಇವತ್ತು ದೇವರು ಮಕ್ಕಳಾಗಿರೋದು. ಯಾರೆಲ್ಲ ಯೇಸು ಸ್ವಾಮಿ ಬಳಿ ಬರ್ತಾರೋ ಅವರೆಲ್ಲರ ಪಾಪಗಳನ್ನು ಕ್ಷಮಿಸುವಂತಹ ಶಕ್ತಿ, ಅಧಿಕಾರ ಯಾರಿದೆ? ಯೇಸು ಸ್ವಾಮಿಗಿದೆ ಅನ್ನೋದಾಗಿ ನಾವು. ಮತ್ತೆ ಯೇಸು ತಾನು ಯಾರು ಕೊಡುವ ಅಂತ ಹೇಳಿದ್ರೆ, ನಾಳೆದಾಗಿ ನಿತ್ಯ ಜೀವ ಕೊಡುವ ಅಂತ ಹೇಳಿದ್ರೆ, ಯೇಸು ಯಾರು? ಯೋಹಾನ 6:47
ಈಗ ನಾವು ಬದುಕಿದ್ದೀವಿ, ಆದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಸತ್ಯ ಏನು ಅಂತ ನಾವು ಸಾಯ್ತೀವಿ. ಸಾಯ್ತೀವ ಇಲ್ವಾ? ಯಾವಾಗ ಸಾಯ್ತೀವೋ ನಮ್ಗೆ ಗೊತ್ತಿಲ್ಲ, ಆದರೆ ಸಾಯ್ತೀವಿ. ಆ ಸಾವಿನ ಭಯ ನಮ್ಗೆಲ್ಲರಿಗೂ ಇದೆಯೇ ಇಲ್ವಾ? ಸಾಯ್ತೀವಿ ಅನ್ನೋ ಭಯ ನಮ್ಗೆಲ್ಲರಿಗೂ ಇದೆ. ಸಾಯ್ತೀವಿ ಅನ್ನೋ ಸತ್ಯ ಗೊತ್ತು. ಯಾವತ್ತಿದ್ರೂ ನಾವು ಸಾಯಲೇಬೇಕು. ಸಾವಿನ ತಪ್ಪಿಸ್ಕೊಳ್ಳೋದ್ರೆ ನಮ್ಮ ಕೈಯಲ್ಲಿ ಆಗಲ್ಲ. ಅದು ದೇವರು ನಿಶ್ಚಯ ಮಾಡಿರೋದು. ಇಬ್ರಿ 9ನೇ ಅಧ್ಯಾಯ 27ನೇ ವಚನ ನೋಡುವಾಗ ಎಲ್ಲ ಮನುಷ್ಯರಿಗೂ ದೇವರು ವಿಧಿಸಿರೋ ವಿಧಿ ಏನು ಅಂದ್ರೆ ಮನುಷ್ಯರು ಒಂದ್ಸಲಿ ಹುಟ್ಟಬೇಕು, ಆಮೇಲೆ ಸಾಯಬೇಕು, ಆಮೇಲೆ ನ್ಯಾಯ ತೀರ್ಪನ್ನು ಅವರು ಎದುರಿಸಬೇಕು ಅಂತ. ಹಾಗಾಗಿ ದುಡ್ಡಿರೋರು, ಇಲ್ದಿರೋರು, ಆರೋಗ್ಯವಾಗಿರೋರು, ಆರೋಗ್ಯವಾಗಿ ಇಲ್ದಿರೋರು ಪ್ರತಿಯೊಬ್ಬರು ಸಾಯಲೇಬೇಕು. ನಾವು ಕೂಡ ಸಾಯ್ತೇವೆ ಗೊತ್ತಿಲ್ಲ. ಆದ್ರೆ ಯೇಸು ಸ್ವಾಮಿ ನಂಬ್ಕೊಂಡ್ರೆ ಸಾವೇ ಇಲ್ಲಿರೋ ಜೀವ ಕೊಡ್ತಾರೆ. ಆಮೇಲೆ ಅದು ನಿತ್ಯ ಜೀವ, ಅದೆಲ್ಲೂ ಸಿಗಲ್ಲ ಬೇರೆ. ಯೇಸು ನಾನೇ ಜೀವವೂ ಆಗಿದ್ದೇನೆ ಅಂದ್ರೆ ಆ ಜೀವ ಈ ಲೋಕದಲ್ಲಿ ಸಿಗೋದಲ್ಲ. ಮತ್ತೆ ಒಂದ್ಸಲಿ ನಾವು ನಿತ್ಯ ಜೀವವನ್ನು ಪಡ್ಕೊಂಡ್ಮೇಲೆ ಮತ್ತೆ ಸಾವೇ ಇರಲ್ಲ ನಮಗೆ. ಶರೀರವಾಗಿ ನಾವು ಸಾಯ್ತೀವಿ, ಆಮೇಲೆ ಎರಡನೇ ಸಾವ ನರಕದಲ್ಲಿ ಇದೆಯಲ್ಲ ಅದಿರೋದಿಲ್ಲ. ಒಂದ್ಸಲಿ ನಾವು ಯೇಸುವನ್ನು ನಂಬ್ಕೊಂಡ್ಮೇಲೆ ನಿತ್ಯವಾಗಿ ಬದುಕ್ತೀವಿ ಅಂದ್ರೆ ಎಷ್ಟು ಸಂತೋಷ. ಈಗ ಈ ಲೋಕದಲ್ಲಿ ನಮ್ಗೆ ಏನಿದ್ರು ಏನಿಲ್ಲ ಅಂದ್ರೂ ಕೂಡ ಯಾವಾಗ ಸಾವು ಬರುತ್ತೋ ಅಂದ್ಬಿಡುತ್ತೆ ಒಂದೊಂದ್ಸಲಿ. ಎಲ್ಲ ಇದ್ರು ಕೂಡ ಎಷ್ಟೋ ಜನ ಭಿಕ್ಷೆ ಬಿಡೋರು ಕೂಡ ಸಂತೋಷ ಭಿಕ್ಷೆ ಬಿಡೋದು ತಿನ್ಕೊಂಡಿರ್ತಾರೆ, ಅವರೇ ಸಂತೋಷವಾಗಿರ್ತಾರೆ. ಯಾವ್ದಲ್ಲ ಊರೂರು ಹೋಗಿ ನಾನು ದುಡ್ಕೊಂಡು ತಿನ್ನೋರು ಸಂತೋಷವಾಗಿರೋ ತರ ಕಾಣ್ತಾರೆ ಮೇಲ್ನೋಟಕ್ಕೆ. ಎಲ್ಲ ಇರೋರು, ಆಸ್ತಿ ಇರೋರು, ಅಂತಸ್ತಿರೋರು, ಹಣ ಇರೋರು, ಅವ್ರಿಗೆ ಬದುಕೋದಕ್ಕೆ ಆಸೆ ಇರಲ್ಲ. ಏನೋ ಸಮಸ್ಯೆಗಳು ನಡೀತಾ ಇದೆ ಕುಟುಂಬದಲ್ಲಿ, ವ್ಯಾಪಾರದಲ್ಲಿ, ಇನ್ನೊಂದು ಮತ್ತೊಂದು ಅನ್ಕೊಂಡು ಎಷ್ಟೋ ಜನ ಆತ್ಮಹತ್ಯೆಗಳು ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಇನ್ನೂ ಅನೇಕರು ಏನಾದ್ರು ಅನಾರೋಗ್ಯ ಇದೆ, ಬದುಕೋದಕ್ಕಿಂತ ಸಾಯೋದೇ ಆಸೆ ಅಂತ ನ್ಯೂಸ್ ನೋಡ್ತಿರ್ತೀವಲ್ಲ. ಒಬ್ಬರಿಗೆ ಒಂದು ಹುಡುಗಿಗೆ ಯಾವಾಗಲೂ ಹೊಟ್ಟೆ ನೋವು ಬರೋದಂತೆ, ಅದು ತಡ್ಕೊಳಕ್ ಆಗ್ತಿಲ್ಲ ಅಂತ ಬಿಟ್ಟು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದೆ, ಆತ್ಮಹತ್ಯೆ ಮಾಡ್ಕೊಂಡು. ಒಬ್ಬರಿಗೆ ತಲೆನೋವು, ಯಾವಾಗಲೂ ತಲೆನೋವು ಸಹಿಸಕ್ಕಾಗದೆ ಏನ್ ಟ್ಯಾಬ್ಲೆಟ್ ತಗೊಂಡ್ರು, ಎಷ್ಟು ಆಸ್ಪತ್ರೆ ಸುತ್ತಿದ್ರು ಕೂಡ ತಲೆನೋವಿನ ಬಿಡುಗಡೆ ಇದೆ, ಅವರು ಆತ್ಮಹತ್ಯೆ ಮಾಡ್ಕೊಂಡು ಆ ನೋವಿಗೆ ಹೇಳ್ತಿರೋದು. ಕೆಲವರು ದುಡ್ಡು ನಷ್ಟ ಮಾಡ್ಬಿಟ್ರು ಅಂತಾನೋ, ಈಗ ಎಷ್ಟೋ ಜನ ರೈತರು ಸಾಲ ಮಾಡ್ಕೊಂಡಿದೀವಿ, ಸಾಲ ತೀರ್ಸಕ್ಕಾಗ್ತಿಲ್ಲ ಅಂತಾನೋ, ಈ ತರ ಒಬ್ಬೊಬ್ರು ಒಂದೊಂದು. ಮೊನ್ನೆ ನೀಟ್ ಪರೀಕ್ಷೆ ಅಂತ ನಡೆಯಿತು. ಡಾಕ್ಟರ್ಗೆ ಫ್ರೀ ಸೀಟ್ ಸಿಗುವಂತಹ ಒಂದು ಎಕ್ಸಾಮ್, ಅದು ನೀಟ್ ಎಕ್ಸಾಮ್ ಅಂತ. ಅದು ಹೋಗ್ಬಿಟ್ಟು ಚೆನ್ನಾಗಿ ಬರೆದಿದ್ರು ಮಕ್ಕಳು, ತುಂಬಾ ಜನ. ಒಂದು ವರ್ಷ ಪೂರ್ತಿ ಕಷ್ಟಪಟ್ಟು ಓದಿ ಒಂದೇ ದಿನ ಬರೆಯೋ ಎಕ್ಸಾಮ್ ಅದು. ಒಂದು ವರ್ಷ ಪೂರ್ತಿ ಓದಿ ಒಂದೇ ದಿನ ಹೋಗಿ ಎಕ್ಸಾಮ್ ಬರೆಯೋದು ಅದು. ಕೆಲವರು ಜೀವನ ಪೂರ್ತಿ ಅದನ್ನೇ ಸಾಲಾಗಿಲ್ಲ ಮಾಡಿಬಿಟ್ಟು ಟ್ಯೂಷನ್ಗೆಲ್ಲ ಹೋಗಿ ಬರೀತಿರ್ತಾರೆ. ಅದು ಒಳ್ಳೆ ಪಾಸ್ ಮಾರ್ಕ್ ಬಂದ್ರೆ ಫ್ರೀ ಸೀಟ್ ಸಿಗುತ್ತೆ. ಫ್ರೀಯಾಗಿ ಅವರು 6 ವರ್ಷ ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ಅವ್ರು ಡಾಕ್ಟರ್ ಆಗ್ಬೋದು. ಅದಕ್ಕೆ ತುಂಬಾ ಜನ ಮಕ್ಕಳು ಅವ್ರ ಜೀವಿತವನ್ನ ಆ ನೀಟ್ ಎಕ್ಸಾಮ್ಗೋಸ್ಕರನೇ ಸಮರ್ಪಣೆ ಮಾಡ್ಕೊಂಡಿರ್ತಾರೆ, ಸಾಲ ಮಾಡ್ಕೊಂಡು ಓದಿರ್ತಾರೆ, ಪ್ರಿಪೇರ್ ಆಗಿರ್ತಾರೆ, ಎಷ್ಟೋ ವರ್ಷ ಬರೀತಿರ್ತಾರೆ. ಈ ವರ್ಷ ಪಾಸ್ ಆಗಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ವರ್ಷ ಅದಕ್ಕಾಗಿನೇ ಅವರು 24 ಗಂಟೆ ಓದ್ತಿರ್ತಾರೆ. ಆ ಥರ ಚೆನ್ನಾಗಿ ಬರೆದಿರಂತೆ ಒಂದು ತುಂಬಾ ಜನ ಚೆನ್ನಾಗಿ ಬರೆದಿದ್ರು ಮಕ್ಕಳು. ಆದ್ರೆ ಆ ಕ್ವಶನ್ ಪೇಪರ್ ಲೀಕ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇದು ಎಕ್ಸಾಮ್ನೇ ರದ್ದು ಮಾಡಿಬಿಟ್ರು. ಬರ್ದಿರೋ ಎಕ್ಸಾಮ್ನ ರಿಸಲ್ಟ್ ಬರ್ದಾಗೆ ಸ್ಟಾಪ್ ಮಾಡಿಬಿಟ್ರು ಗೌರ್ಮೆಂಟ್. ಯಾರೆಲ್ಲ ಅವ್ರ ಜೀವನವನ್ನೇ ತ್ಯಾಗ ಮಾಡಿ ಕಷ್ಟಪಟ್ಟು ಹಗಲು ರಾತ್ರಿ ಓದಿ ಬಂದಿದ್ರು, ಆ ಮಕ್ಕಳು ತಡ್ಕೊಳಕ್ಕಾಗಿಲ್ಲ ನೋವನ್ನ. 15 ಜನ ಸತ್ತೋದು. ಎಷ್ಟು ಜನ? 15 ಜನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ರು. ಅವರೆಲ್ಲ ಬಂದಿರೋದ್ರಿಂದ ಅಪ್ಪ ಅಮ್ಮ ನೀವು ನಮಗೋಸ್ಕರ ಸಾಲ ಮಾಡಿ, ಡಾಕ್ಟರ್ ಸಾಲ ಮಾಡಿ ಇಷ್ಟು ಕಷ್ಟಪಟ್ಟು ಓದಿಸ್ತೀರಿ, ನಿಜವಾಗ್ಲೂ ನನಗೆ ಸಲ ಚೆನ್ನಾಗಿ ಬಂದಿದೆ ಎಕ್ಸಾಮು, ಆದ್ರೆ ಅದನ್ನು ರದ್ದು ಮಾಡಿದ್ದಾರೆ. ಈಗ ರದ್ದು ಮಾಡಿ ಮತ್ತೆ ಬರೀಬೇಕು ಎಕ್ಸಾಮು ಅಂದ್ರೆ, ಮತ್ತೆ ನಾನು ಓದಿ ಅದನ್ನು ಬರೀಬೇಕು ಅಂದ್ರೆ ಅಷ್ಟು ಸಹಿಸ್ಕೊಳ್ಳೋಕ್ಕೆ ಓದೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಅಂತ ಹೇಳಿ. ಯಾಕಂದ್ರೆ ಅದು ತುಂಬಾ ಕಷ್ಟ ಓದೋದು, ಡಾಕ್ಟರ್ ಓದೋದು. ಅಷ್ಟು ಓದಿ ಆ ಪ್ರೆಸರ್ ಎಲ್ಲ ಇರುತ್ತೆ. ಮತ್ತೆ ವೇಟ್ ಮಾಡಿ ಒಂದು ತಿಂಗಳು ಬಿಟ್ಟು ಓದೋದು ಅಂದ್ರೆ, ಬರೆಯೋದು ಅಂದ್ರೆ, ಮತ್ತೆ ಒಂದು ವರ್ಷ ಬಿಟ್ಟು ಬರೆಯೋದು ಅಂದ್ರೆ ಆ ಮಕ್ಕಳಿಗೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಆ ಥರ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದು. ನಾನು ಹೇಳ್ತಿರೋದು ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಜನ ಸಾಯ್ತಿದ್ದಾರೆ, ನಾವು ಕೂಡ ಸಾಯ್ಬೇಕಾಗುತ್ತೆ. ಸಾವಿರುವ ಜೀವ ನಿತ್ಯ ಜೀವ. ಆಮೇಲೆ ನಾವು ಒಂದ್ಸಲಿ ಪರಲೋಕಕ್ಕೆ ಹೋದ್ಮೇಲೆ
ಅಲ್ಲಿ ಹಸಿವು ಕೂಡ ಇಲ್ಲವಂತೆ. ಎಷ್ಟು ಸಂತೋಷವಾಗಿರ್ಬೋದು ಆ ಜೀವನ. ಆಮೇಲೆ ಈ ನಿತ್ಯ ಜೀವ ಕೊಡೋ ಅಧಿಕಾರ ಯಾರಿದೆ? ಯೇಸು ಕ್ರಿಸ್ತನಿಗೆ. ನಾನೇ ನಿತ್ಯ ಜೀವ ಕೊಡು. ಯಾರು ಯೇಸು ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೇವೆ. ಆಮೇಲೆ ಮತ್ತೆ ಇನ್ನೊಂದು ಕೊನೆಯದಾಗಿ ಇದರಲ್ಲಿ ಯೇಸು ಸ್ವಾಮಿ ತಂದೆ ತಾನು ಹೇಳ್ಕೊಂಡಿದ್ದನ್ನು ನಾವು ನೋಡಿದ್ರೆ ದೇವಕುಮಾರನೆಂಬುದಾಗಿ. ಯಾರ ಕುಮಾರ? ದೇವಕುಮಾರ ಅಂದ್ರೆ ಏನು? ದೇವರು ಅಂತಾನೆ ಅರ್ಥ. ಯೇಸು ಕ್ರಿಸ್ತನನ್ನು ತನ್ನನ್ನು ತಾನು ವಿವರಿಸಿಕೊಂಡಂತಹ ರೀತಿ ಆ ದೇವಕುಮಾರನೆಂಬುದಾಗಿ ಯೋಹಾನಸುವಾರ್ತೆಯಲ್ಲಿ 14:1-3 ನೋಡುವಾಗ, ಕಳವಳ ಪಡಬೇಡಿ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನೀವು ದುಃಖ ಪಡಬೇಡಿ, ನಾನು ಪರಲೋಕಕ್ಕೆ ಹೋಗಿ ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡ್ತೇನೆ ಅಂತ ಯೇಸು ಹೇಳಿದ್ದಾರೆ. ಆಮೇಲೆ ಏನಂತ ಹೇಳಿದ್ದಾರೆ? ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡ್ತೇನೆ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ಇಲ್ಲ ಅಂತ ಹೇಳ್ತಿದ್ದೆ, ಆದ್ರೂ ನಾನು ನಿಮಗೋಸ್ಕರ ಒಂದು ಸ್ಥಳವನ್ನು ಸಿದ್ಧ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ. ದೇವರು ಪರಲೋಕವನ್ನು ತಯಾರು ಮಾಡೋರು. ಈಗ ಯೇಸು ಸ್ವಾಮಿ ನಮಗೋಸ್ಕರ ಪರಲೋಕವನ್ನು ತಯಾರು ಮಾಡ್ತಿದ್ದಾರೆ ಅಂದ್ರೆ ಆತನ ದೇವರು. ಆಮೇಲೆ ಹಲ್ಲೆಲೂಯಾ. ಯೇಸು ಸ್ವಾಮಿ ತನ್ನ ತಾನು ಹೇಳ್ಕೊಳ್ಳೋದು ಆತನ ದೇವರು ಎಂಬುದು. ಸೊ ನಾನು ಹೇಳ್ತಿರೋದು, ನಮ್ಮ ರಕ್ಷಣೆ ಬಂದ ಯೇಸು ಯಾರನ್ನ ಸರಿಯಾಗಿ ತಿಳ್ಕೊಳ್ಳೋದು ಮುಖ್ಯ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ. ಎರಡನೇದಾಗಿ ಯೇಸು ಸ್ವಾಮಿ ಏನ್ ಹೇಳಿದ್ರು ಅವ್ರ ಬಗ್ಗೆ ಅಂತ ನಾವು ನೋಡಿದ್ವಿ. ಈಗ ವೈರಿಗಳು ಯೇಸುವಿನ ಬಗ್ಗೆ ಹೇಳಿದ ರೀತಿ, ವೈರಿಗಳು ಯೇಸುವನ್ನು ವಿವರಿಸಿದ ರೀತಿಗಳು ಅಂತ ನೋಡ್ತೀವಿ. ವೈರಿಗಳು ಅಂದ್ರೆ ಯಾರು ಅಂತ ಹೇಳಿದ್ರೆ ಕನಿಷ್ಠ ಒಂದು 3 ಜನರನ್ನು ನೋಡುವಾಗ, ಮೊದಲನೇದಾಗಿ ಪೊಂತ್ಯ ಪಿಲಾತ. ಯಾರು? ಪೊಂತ್ಯ ಪಿಲಾತ. ಮತ್ತಾಯ 27, ಏನಂತ ಹೇಳ್ತಾರೆ ಯೇಸು ಸ್ವಾಮಿ ಬಗ್ಗೆ? ಯೇಸು ನಿರಪರಾಧಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಗಮನ ಕೇಳಿ. ಈಗ ಯಾರಾದ್ರೂ ಶಿಕ್ಷೆ ಕೊಡ್ತೀವಿ ಅಂದ್ರೆ ತಪ್ಪು ಮಾಡಿದ್ರೆ ಕೊಡ್ತೀವಿ, ಹೌದಲ್ವಾ? ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತೀವಿ, ತಪ್ಪು ಮಾಡಿದ್ರೆ ನಾವು ಶಿಕ್ಷೆ ಕೊಡಕ್ಕೆ ಹೋಗಲ್ಲ. ಯೇಸು ಸ್ವಾಮಿನ ಹಿಡ್ಕೊಂಡು ಹೋದ್ರು ಪಿಲಾತನ ಬಳಿಗೆ. ನ್ಯಾಯಾಚರಣೆ ಮಾಡ್ತಿದ್ದಾರೆ, ಏನ್ ತಪ್ಪು ಮಾಡೋದು, ಯಾರು ಹಿಡ್ಕೊಂಡು ಬಂದಿದ್ದಾರೆ ಯೇಸು ಸ್ವಾಮಿನ ನನ್ನ ಹತ್ರ, ಏನ್ ತಪ್ಪು ಮಾಡಿದ್ರೆ ಹೇಳಿ ಅಂತ ಹಗಲು ರಾತ್ರಿ ವಿಚಾರಿಸಿದ್ರು ಕೂಡ ಯೇಸು ಸ್ವಾಮಿಯಲ್ಲಿ ಒಂದು ತಪ್ಪು ಸಿಕ್ಕಿಲ್ವಂತೆ. ಆಮೇಲೆ ಆದ್ರೂ ಈ ಜನರು ಕೂಗಿ ಹೇಳಿದ್ದಾರೆ ಗೊತ್ತಾ, ಯೇಸುಗೆ ಸಿಲುಬೆಗೆ ಹಾಕಿ. ಅದಕ್ಕೆ ಪೊಂತ್ಯ ಪಿಲಾತನು ಹೊರಗಡೆ ಬಂದು ಜನರ ಮುಂದೆ ನಿಂತ್ಕೊಂಡು ಹೇಳೋ ಮಾತಾಡ ಗೊತ್ತಾ, ಯೇಸು ನಿರಪರಾಧಿ ಆಗಿದ್ದಾರೆ, ಯೇಸುವಿನಲ್ಲಿ ಯಾವ ದೋಷವೂ ನನಗೆ ಕಾಣಿಸಲಿಲ್ಲ, ಯಾವ ಅಪರಾಧವೂ ನನಗೆ ಕಾಣಿಸಲಿಲ್ಲ, ಸಿಲುಬೆಗೆ ಹಾಕುವಂತಹ ತಪ್ಪು ಯೇಸುವಿನಲ್ಲಿ ಏನೂ ಇಲ್ಲ, ಅದಕ್ಕೆ ಬೇಕಾದ್ರೆ ಒಂದು 2 ಹೊಡೆದು ಬಿಟ್ಬಿಡೋಣ ಅಂತ ಹೇಳಿದ್ರೆ ಅವೆಲ್ಲ ಸಿಲುಬೆಗೆ ಹಾಕಿ, ನಿರಪರಾಧಿನ ಸಿಲುಬೆಗೆ ಹಾಕಿ. ಇವನೇ ನ್ಯಾಯಾಧಿಪತಿ, ಇವನೇ ನ್ಯಾಯ ತೀರಿಸಿದ ಯೇಸು ಸ್ವಾಮಿ. ನ್ಯಾಯ ತೀರಿಸಿದಂತ ಪಿಲಾತನ ಹೇಳಿದ್ದಾರೆ ಯೇಸು ಸ್ವಾಮಿ ನಿರಪರಾಧಿ ಅಂತ. ಅದು ಬಲವಂತವಾಗಿ ಯೇಸುನ ಸಿಲುಬೆಗೆ ಹಾಕಿದ್ರು. ಅವರು ಜನರು ಹಿಡ್ಕೊಂಡು ಸಿಲುಬೆಗೆ ಹಾಕಿದ್ದಲ್ಲ, ಯೇಸು ತನ್ನ ತಾನು ಸಿಲುಬೆಗೆ ಹಾಕಬೇಕು ಅಂತ ಒಪ್ಪಿಸ್ಕೊಟ್ಟಿದ್ದಕ್ಕೆ, ದೇವರ ಸಮಯ ಬಂದಿದ್ದಕ್ಕೆ ನಾವು ಸಿಲುಬೆಗೆ ಹಾಕಿದ್ರೆ ವಿನಃ ಇಲ್ಲಾಂದ್ರೆ ಯೇಸು ಸ್ವಾಮಿ ಯಾರು ಸಿಲುಬೆಗೆ ಹಾಕಬೇಕಾಗ್ತಿರ್ಲಿಲ್ಲ. ನಿರಪರಾಧಿನ ಯಾರು ಸಾಯಿಸ್ತಾ ಇದ್ರು? ಯಾವ ತಪ್ಪು ಇಲ್ಲದವ್ರನ್ನ ಹೇಗೆ ಸಿಲುಬೆಗೆ ಹಾಕ್ತಾ ಇದ್ರು? ಸೊ ಪಿಲಾತನ ಒಂದು ಮಾತನ್ನು ನಾವು ಮಾಡ್ಬೋದು. ಎರಡನೇದಾಗಿ ಯೇಸು ಸ್ವಾಮಿನ ಹಿಡ್ಕೊಂಡಿದ್ದಾರು ಯೇಸು ಸ್ವಾಮಿನ ಹಿಡ್ಕೊಂಡಿದ್ದಾರ ಇಸ್ಕರಿಯೋತ ಯೂದ. ಅವನೇ ಹೇಳ್ತಾನೆ,
ಯೇಸು ಸ್ವಾಮಿನ ದುಡ್ಡುಗೋಸ್ಕರ ಬರೀ 30 ರೂಪಾಯಿ ದುಡ್ಡುಗೋಸ್ಕರ ಇಟ್ಕೊಂಡಿದ್ದು. ಯೇಸು ಸ್ವಾಮಿ ಯಾರು? ಈ ಯೂದ ಯಾರು? ಯೇಸು ಸ್ವಾಮಿ ಶಿಷ್ಯ. 12 ಮಂದಿ ಶಿಷ್ಯರಲ್ಲಿ ಯೂದನು ಕೂಡ ಒಬ್ಬ. 3.5 ವರ್ಷಗಳ ಕಾಲ ಯೇಸು ಸ್ವಾಮಿಯ ಜೊತೆ ಇದ್ದವನು, ಯೇಸು ಸ್ವಾಮಿಯ ಜೊತೆ ತಿಂದವನು, ಯೇಸು ಸ್ವಾಮಿಯ ಜೊತೆ ನಡೆದವನು, ಯೇಸು ಸ್ವಾಮಿ ಮಾಡಿದ ಕಾರ್ಯಗಳನ್ನೆಲ್ಲ ನೋಡಿದವನು. ಆದ್ರೆ ಅವನಿಗೆ ದುಡ್ಡಾಸೆ ಜಾಸ್ತಿ. ಯಾರಿಗೆ? ಇಸ್ಕರಿಯೋತ ಯೂದ. ಯೂದನಿಗೆ ದುಡ್ಡಿನಾಸೆ ಜಾಸ್ತಿ. ಅದಕ್ಕೆ ಅವನೇನ್ ಮಾಡ್ತಾನೆ ಗೊತ್ತಾ? ಯೇಸುವನ್ನ ಕಂಡ್ರೆ ಯಾರು ಆಗ್ತಿಲ್ವೋ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಹೇಳ್ತಾ ಇರೋದು, ಯೇಸುನ ನಾನು ಇಟ್ಕೊಡ್ತೀನಿ, ಯೇಸು ಎಲ್ಲಿರ್ತಾರೋ ನನಗೆ ಗೊತ್ತು, ನನಗೆ ದುಡ್ಡು ಕೊಟ್ಟರೆ ನಾನು ಇಟ್ಕೊಡ್ತೀನಿ ಅಂತ. ಅವ್ನು ಇಟ್ಕೊಡ್ತಾನೆ, ಯೇಸು ಸ್ವಾಮಿ ಇಟ್ಕೊಡ್ತಾನೆ. ಹಿಡ್ಕೊಟ್ಟಾದ್ಮೇಲೆ ಯೇಸುಗೆ ಹೊಡಿತಿರೋದನ್ನ, ಅವನು ಬೈತಿರೋದನ್ನ, ಅವಮಾನ ಪಡಿಸ್ತಿರೋದನ್ನ ನೋಡಿ ಯೂದನಿಗೆ ತುಂಬಾ ದುಃಖ ಆಗುತ್ತೆ. ಅರೆ, ನಾನು ದುಡ್ಡಿನ ಆಸೆಗೆ ಯೇಸು ಸ್ವಾಮಿನ ಇಟ್ಕೊಂಡಲ್ಲ, ನಾನು ಎಂತ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಅವನು ಆ ದುಡ್ಡನ್ನು ವಾಪಸ್ ತಗೊಂಡೋಗಿ, ತಗೊಳ್ಳಿ ನಿಮ್ ದುಡ್ಡನ್ನೇ ಬೇಡ, ಯೇಸುನ ಬಿಟ್ಬಿಡಿ ಅಂತ ಹೇಳಿದ್ರೆ, ನಿನ್ ದುಡ್ಡು ನಾವು ನಿನಗೆ ಕೊಟ್ಬಿಟ್ಟಿದ್ವಿ, ನಿನಗೂ ನಮ್ಗೆ ಸಂಬಂಧ ಇಲ್ಲ, ಈಗ ನೀನು ಹೋಗು ಅಂತ. ಅದಕ್ಕೆ ಅವ್ನು ಏನ್ ಮಾಡ್ತಾನೆ? ಆ ದುಡ್ಡನ್ನು ತಗೊಂಡೋಗಿ ದೇವರ ಆಲಯದಲ್ಲಿ ಚೆಲ್ಬಿಟ್ಟು ಅವನು ಹೋಗಿ ಅವನು ಹೇಳ್ತಾನೆ ಅವ್ರ ಹತ್ರ, ನಾನು ನಿರಪರಾಧಿಯನ್ನು ಇಟ್ಕೊಟ್ಟಿದ್ದೀನಿ, ಯಾವ ತಪ್ಪು ಯಾವ ಪಾಪನಲ್ಲಿರುವಂತಹ ಯೇಸುವನ್ನು ನಾನು ಇಟ್ಕೊಟ್ಟಿದ್ದೀನಿ, ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಅವನು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾನೆ. ನೇಣ ಹಾಕೊಂಡು ಸಾಯ್ತಾನೆ ಅವನು. ನಾನು ಯೇಸುಗೆ ಈ ತರ ಇಟ್ಕೊಟ್ಬಿಟ್ಟಲ್ಲ, ದುಡ್ಡಿನ ಆಸೆ ನಾನು ಯೇಸುಗೆ ನಾನು ಇಟ್ಕೊಟ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ನೇಣ ಹಾಕೊಂಡು ಸಾಯ್ತಾನೆ. ಹಿಡ್ಕೊಟ್ಟಿರೋವನು ಹೇಳ್ತಿದ್ದಾನೆ ಯೇಸು ನಿರಪರಾಧಿ ಅಂತ. ಇಲ್ಲಿ ನ್ಯಾಯ ಮಾಡಿದವನು ಹೇಳ್ತಿದ್ದಾನೆ ಯೇಸು ನಿರಪರಾಧಿ ಅಂತ. ಮೂರನೇದಾಗಿ ನಾವು ನೋಡುವಾಗ ರೋಮಪುರದ ಸೈನಿಕರನ್ನ ನೋಡ್ತೇವೆ. ರೋಮಪುರದ ಸೈನಿಕರ ಬಗ್ಗೆ ನಾವು ನೋಡುವಾಗ ಅದೇ ಮತ್ತಾಯ 27:54 ಅವ್ರು ಹೇಳ್ತಿರೋದು ದೇವಕುಮಾರ ಅಂತ. ಏನಂತ? ನಿಜವಾಗ್ಲೂ ಯೇಸು ದೇವಕುಮಾರ ಅಂತ ಯಾರು ಹೇಳ್ತಿರೋದು? ಯೇಸು ಸ್ವಾಮಿನ ಹೊಡೆದವರು, ಆ ಸಿಪಾಯಿಗಳು ಇರ್ತಾರಲ್ಲ, ಸೈನಿಕರು, ಯೇಸು ಸ್ವಾಮಿನ ಹೊಡೆದು ಬೈದು ಸಿಲುಬೆಗೆ ಹಾಕಿದಂತ ಸಿಪಾಯಿಗಳು ಹೇಳ್ತಾ ಇರೋದು ಯೇಸು ದೇವರು, ಯೇಸು ದೇವರು ಅಂತ ಹೇಳ್ತಾರೆ. ಇದು ವೈದಿಗಳು ಹೇಳಿರುವಂತ ಮಾತುಗಳು ಯೇಸುವಿನ ಬಗ್ಗೆ. ಮೊದಲನೇದು ಯೇಸು ತನ್ನಂತ ಹೇಳ್ಕೊಂಡಂತ ವಿಷಯಗಳು. ಮತ್ತೆ ಮೂರನೇದಾಗಿ ಶಿಷ್ಯರು ಏನು ಹೇಳಿದ್ರು ಎಂಬುದಾಗಿ ನಾವು ನೋಡೋಣ. ಶಿಷ್ಯರು ಏನಂತ ಅರ್ಥ ಮಾಡ್ಕೊಂಡಿದ್ರು? ಶಿಷ್ಯರು ಯೇಸುವನ್ನ ವಿವರಿಸಿದ ರೀತಿ, ಯಾವ ರೀತಿ ಅವರು ಯಾರ್ಯಾರು ಏನಂತ ಹೇಳಿದ್ರು ಅಂತ ಕೆಲವರು ಬಗ್ಗೆ ಮಾತ್ರ ನಾವು ನೋಡುವಾಗ, ಮೊದಲನೇದಾಗಿ ಸ್ಥಾನಿಕನಾದ ಯೋಹಾನ. ಸ್ಥಾನಿಕನಾದ ಯೋಹಾನ ಯೋಹಾನ ಸುವಾರ್ತೆ 1:29 ಏನಂತ ಹೇಳ್ತಾನೆ? ಸ್ಥಾನಿಕನಾದ ಯೋಹಾನ ಏನ್ ಹೇಳ್ತಾರೆ ಯೇಸುವಿನ ಬಗ್ಗೆ? ಯೇಸುವಿನ ಬರ್ತಿರೋದು ನೋಡಿ, ಇವನು ಯಜ್ಞದ ಕುರಿಮರಿ. ಆಮೇಲೆ ಯೋಹಾನ ಸುವಾರ್ತೆ 1:29 ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರು ನೇಮಿಸಿರುವಂತಹ ಯಜ್ಞದ ಕುರಿಮರಿ. ಆಮೇಲೆ ಯೇಸುವನ್ನ ಅರ್ಥ ಮಾಡ್ಕೊಂಡಂತ ರೀತಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಇದೆ ಎಂಬುದು. ಮತ್ತೆ ಎರಡನೇದಾಗಿ ಪೇತ್ರನ ಬಗ್ಗೆ ನಾವು ನೋಡ್ತೇವೆ. ಪೇತ್ರನ ಅರ್ಥ ಮಾಡ್ಕೊಂಡಂತಹ ರೀತಿಯನ್ನು ನಾವು ನೋಡಿದ್ರೆ 1 ಪೇತ್ರ 2:2 ಏನಂತ ಹೇಳ್ತಾರೆ? ಪಾಪ ಮಾಡದವನಿದ್ದಾರೆ. ಪಾಪ
ಪೇತ್ರನು ಹೇಳ್ತಾ ಇದ್ದಾನೆ, ಮತ್ತೆ ಪೌಲನು ಹೇಳ್ತಾ ಇದ್ದಾನೆ. ಪೌಲನು 2:5-11 ಪಾಪ ಅರಿಯದ ಎಂಬುದಾಗಿ, ಪಾಪ ಅಂದ್ರೆ ಯಾವ ಪಾಪನೂ ಮಾಡಿಲ್ಲ ಅಂತಾನೆ ಅಲ್ಲಿ ಹೇಳ್ತಾ ಇರುವಂಥದ್ದು. ಮತ್ತೆ ಶಿಷ್ಯರೆಲ್ಲ ಹೇಳ್ತಿರುವಂಥದ್ದು ಯೇಸುವಿನ ಬಗ್ಗೆ. ಮತ್ತಾಯ 8:27 ಅದು ಸೃಷ್ಟಿಕರ್ತನೆ ದೇವರು ಎಂಬುದಾಗಿ. ಯಾಕಂದ್ರೆ ಸಮುದ್ರ ಅಲ್ಲಕಲ್ಲೋಲವಾಗಿರ್ಬೇಕಾದ್ರೆ ಯೇಸು ಸ್ವಾಮಿ ಸಮುದ್ರದ ಅಲೆಗಳನ್ನು ನಿಲ್ಲಿಸ್ತಾನೆ, ಸಮುದ್ರವನ್ನು ಶಾಂತಪಡಿಸ್ತಾನೆ. ಯೇಸು ಸ್ವಾಮಿ ಹೇಳ್ತಿರುವಂಥದ್ದು, ಆ ಶಿಷ್ಯ ಹೇಳ್ತಾ ಇರುವಂಥದ್ದು, ನೀನೆಂಥ ಮನುಷ್ಯನಾಗಿರ್ಬೇಕು, ಮನುಷ್ಯನ ಮಾಡೋಕ್ಕಾಗಲ್ಲ, ದೇವರಿಗೆ ಮಾಡೋಕ್ಕಾಗೋದು ಅಂತ ಆಶ್ಚರ್ಯಪಡ್ತಾರೆ. ಆಮೇಲೆ ನನಗೆ ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಯೇಸು ತಾನು ಯಾರು ಅಂತ ಹೇಳಿದ್ರು, ಆಮೇಲೆ ವೈರಿಗಳು ಯೇಸುವಿನ ಬಗ್ಗೆ ಯಾರಂತ ಹೇಳಿದ್ರು, ಮೂರನೇದಾಗಿ ಶಿಷ್ಯರಲ್ಲಿ ಕೆಲವ್ರ ಬಗ್ಗೆ ಮಾತ್ರ ನಾನು ಹೇಳಿದ್ದೀನಿ, ಅವ್ರು ಏನಂತ ಹೇಳಿದ್ರು ಅಂತ ಹೇಳಿದ್ರು. ನೀನ್ ಯಾರಂತ ಅನ್ಕೊಂಡಿದ್ಯಾ ಯೇಸು ಸ್ವಾಮಿನ? ಇವ್ರ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಯೇಸು ನಿನ್ನ ಜೀವನದಲ್ಲಿ ಯಾರು? ಆಮೇಲೆ ಅದಕ್ಕೆ ನಾವು ಹೇಳೋದು ಸತ್ಯ ಸುವಾರ್ತೆಯಲ್ಲಿ ಯೇಸು ನನ್ನ ಜೀವನದಲ್ಲಿ ಕ್ರಿಸ್ತನೇ ಅಂತಾನೆ. ಆಮೇಲೆ ಯಾರು ಯೇಸು? ಕ್ರಿಸ್ತನು ನನ್ನ ಜೀವನದಲ್ಲಿ. ಯೇಸುವೆ ನನ್ನ ಕ್ರಿಸ್ತನು ಅಂದ್ರೆ ಯೇಸುವೆ ನನ್ನ ಸತ್ಯ ಅರಸ ಯಾಜಕ ಪ್ರವಾದಿ, ಆತನೇ ನನ್ನ ಪಾಪ ಶಾಪ ಸಮಸ್ಯೆಗಳಿಂದ ನರಕದಿಂದ ಬಿಡಿಸಿದಾತನು ಅಂತ ಹೇಳಿ. ಸೊ ಹಾಗಾದ್ರೆ ಇಂಥ ಯೇಸುವಿನ ಬಗ್ಗೆ ನಾವು ತಿಳ್ಕೊಂಡು ಮುಕ್ತಾಯದಲ್ಲಿ ನಾವೇನ್ ಮಾಡಬೇಕು? ಯೇಸುವಿನೊಂದಿಗೆ ನಾವು ಜೀವಿಸುವಾಗ ನಾವು ಯೇಸುವಿನೊಂದಿಗೆ ಜೀವಿಸೋದಂದ್ರೆ ಹೇಗೆ ಅಂತ ನಾವು ನೋಡುವಾಗ, ಮೊದಲನೇದಾಗಿ ನಾವು ನೋಡುವಾಗ ಯೇಸುವನ್ನ ಎಲ್ಲಿಡ್ಬೇಕು? ನಾವು ಯೇಸುವನ್ನ ನಮ್ಮ ಹೃದಯದಲ್ಲಿರ್ಬೇಕೆಂಬುದಾಗಿ ಫಿಲಿಪ್ಪಿ 2:5 ಎಲ್ಲಿಡ್ಬೇಕು? ನಾವು ಯೇಸುವಿನೊಂದಿಗೆ ನಾವು ಜೀವಿಸಬೇಕು. ಯೇಸುಗಾಗಿ ನಾವು ಜೀವಿಸಬೇಕು ಅಂದ್ರೆ ಯೇಸುವಿಗೆ ನಮ್ಮ ಹೃದಯದಲ್ಲಿ ಸ್ಥಾನ ಕೊಡಬೇಕು. ಆಮೇಲೆ ಎರಡನೇದಾಗಿ ನಾವು ನೋಡುವಾಗ ಯೇಸುವಿನೊಂದಿಗೆ ನಾವು ಜೀವಿಸಬೇಕು ಅಂದ್ರೆ ನಾವು ಶಿಲುಬೆಯನ್ನು ನೋಡಬೇಕು. ಶಿಲುಬೆಯನ್ನ ನೋಡಬೇಕು. ಫಿಲಿಪ್ಪಿ 2:8 ಯೇಸುವನ್ನ ನೋಡಿ ನಾವು ಜೀವಿಸಬೇಕಾಗಿರೋದು, ಶಿಲುಬೆಯನ್ನ ನೋಡಿ ನಾವು ಹಿಂಬಾಲಿಸಬೇಕಾಗಿರೋದು. ಯೇಸುವನ್ನ ನಮ್ಮನ್ನು ನಾವು ತಗ್ಗಿಸ್ಕೊಂಡು ನಾವೇನು ಅಲ್ಲ, ನನ್ನ ಜೀವನದಲ್ಲಿ ಎಲ್ಲವೂ ಕ್ರಿಸ್ತನೇ ಅಂತ ಹೇಳ್ಬಿಟ್ಟು ನಾವು ಕ್ರಿಸ್ತನಿಗೆ ಎಲ್ಲವನ್ನ ಒಪ್ಪಿಸಿಕೊಟ್ಟವರಾಗಿ ಆತನ ನಾವು ಹಿಂಬಾಲಿಸಬೇಕು ಅಂತ. ಮೂರನೇದಾಗಿ ಜಯ ಯಾರಿಗಿದೆ? ಫಿಲಿಪ್ಪಿ 2:9-11 ನಾವು ನೋಡಿದ್ರೆ ದೇವರ ಮಕ್ಕಳಿಗೆ ಜಯ ಇದೆ. ಹಲ್ಲೆಲೂಯಾ. ಒಂದು ವೇಳೆ ಇವಾಗ ನಾವು ಸೋತು ಹೋಗ್ತಾ ಇರೋರ ಹಾಗೆ ಕಾಣಬಹುದು, ಆದ್ರೆ ಜಯ ಇರೋದು ದೇವರ ಮಕ್ಕಳಿಗೆ. ಆಮೇಲೆ ಯೋಸೇಫನು ಸೋತು ಹೋಗ್ತಿರೋ ತರ ಅನಿಸ್ತಿತ್ತು, ಆದ್ರೆ ಅವನೇ ಜಯಿಸಿದ್ರು. ದಾವೀದ ಸೋತು ಹೋಗ್ತಾರ ಅನಿಸ್ತಿತ್ತು ಎಲ್ಲ ಸಮಯದಲ್ಲಿ, ಕೊನೆಗೆ ಅವನೇ ಜಯಿಸಿದ್ರು. ಪೌಲ ಸೋತು ಹೋಗ್ತಾರ ಅನಿಸ್ತಿತ್ತು, ಕೊನೆಗೆ ಅವನೇ ಜಯಿಸಿದ್ದು. ದಾನಿಯೇಲ ಶದ್ರಕ್ ಮಿಶಕ್ ಅಬೇದ್ನೆಗೋ, ಎಸ್ತೇರಳು, ಈ ತರ ಶಿಷ್ಯರು ಇವರೆಲ್ಲ ಸೋತು ಹೋಗ್ತಾರ ಅನಿಸ್ತಿತ್ತು, ಅವರು ಕೊನೆಗೆ ಜಯಿಸಿದ್ರು. ಆಮೇಲೆ ಹಾಗೆ ನೀನು ನಾನು ನಮ್ಮ ಜೀವನದಲ್ಲಿ ಕೂಡ ಕೆಲವು ವಿಷಯಗಳು ಸೋತು ಹೋಗ್ತಾರ ಅನಿಸ್ಬೋದು, ಆದ್ರೆ ನಾವು ದೇವರನ್ನು ದೃಷ್ಟಿಸಿ ದೇವರನ್ನ ಹಿಂಬಾಲಿಸ್ತಾ ಜೀವಿಸುವಾಗ ನಾವು ಜಯಶಾಲಿಗಳಾಗಿರ್ತೀವಿ. ಆಮೇಲೆ ಈ ದಿನದ ಪರಿಸ್ಥಿತಿಗಳಿಂದ ನಾವು ಮೋಸ ಹೋಗಬಾರ್ದು ಎಂಬುದಾಗಿ. ಮತ್ತೆ ನಾಲ್ಕನೇದಾಗಿ ನಾವೇನ್ ಮಾಡಬೇಕು? ಬೆಳಕನ್ನ ಪ್ರಕಾಶಿಸಬೇಕಂತ. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿರುವಂಥದ್ದು, ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ ಅಂತ ಹೇಳ್ಬಿಟ್ಟು ಆ ಬೆಳಕನ್ನು ನಾವೇನ್ ಮಾಡಬೇಕು? ನಮ್ಮ
ನಮ್ಮಲ್ಲೇ ಇಟ್ಕೊಳ್ಳದೆ ಅದನ್ನು ಲೋಕಕ್ಕೆ ನಾವು ಪ್ರಕಾಶಿಸಬೇಕು. ಆಮೇಲೆ ಹಲ್ಲೆಲೂಯ. ಸೊ ಯೇಸುವಿನೊಂದಿಗೆ ಜೀವನ ಅಂದ್ರೆ ನಾವು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಯೇಸು ಯಾರಂತ ನಾವು ಅರ್ಥ ಮಾಡಿಕೊಂಡು ಯೇಸುವಿನ ಜೊತೆಗೆ ನಾವು ಜೀವಿಸೋಣ. ನಾವು ಒಬ್ಬರ ಬಗ್ಗೆ ಅರ್ಥ ಮಾಡ್ಕೊಳ್ಳದೆ ಅವ್ರ ಜೊತೆ ಜೀವಿಸೋದು ತುಂಬಾನೇ ಕಷ್ಟ, ಹೌದಾ ಅಲ್ವಾ? ಒಬ್ಬರ ಬಗ್ಗೆ ನಮ್ಗೆ ಪರಿಚಯ ಇಲ್ಲ ಅಂದ್ರೆ, ಒಬ್ಬರ ಬಗ್ಗೆ ನಮ್ಗೆ ಸರಿಯಾಗಿ ಏನು ತಿಳಿದಿಲ್ಲ ಅಂದ್ರೆ ಅವ್ರ ಜೊತೆ ನಾವಿರೋದು, ಅವ್ರಿಗಾಗಿ ನಾವು ಜೀವಿಸೋದು ತುಂಬಾ ಕಷ್ಟ. ಯೇಸು ಸ್ವಾಮಿ ಜೊತೆ ಅಷ್ಟೇ. ತುಂಬಾ ಜನ ಯೇಸುವನ್ನು ಬಿಟ್ಟು ಹೋಗೋದಕ್ಕೆ, ಸಭೆ ಬಿಟ್ಟು ಹೋಗೋದಕ್ಕೆ ಕಾರಣ ಏನಂದ್ರೆ ಅವ್ರು ಯೇಸುವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಯೇಸು ಅವ್ರ ಜೀವನದಲ್ಲಿ ಯಾರು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಯೇಸು ಅವ್ರಿಗಾಗಿ ಏನು ಮಾಡಿದ್ದಾರೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ತಿಲ್ಲ. ಅದಕ್ಕೋಸ್ಕರ ಎಷ್ಟೋ ಜನ ಸೋತು ಹೋಗ್ತಿದ್ದಾರೆ. ನೀನು ಕೂಡ ಯೇಸುವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀನು ಯೇಸು ಸ್ವಾಮಿ ಜೊತೆ ಜೀವಿಸೋದಕ್ಕೆ ಆಗೋದಿಲ್ಲ. ಯೇಸುವನ್ನು ಅರ್ಥ ಮಾಡ್ಕೊಳ್ಳದೆ ಇರೋರು ಮೋಸ ಹೋಗ್ತಾರೆ ಸೈತಾನದಿಂದ. ಹಾಗಾಗಿ ನೀನು ಮೋಸ ಹೋಗೋರು ಒಬ್ಬರಾಗಿ ಇರದೆ ದೇವರಿಗೋಸ್ಕರ ನೀವು ಸಾಕ್ಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ. ವಾಕ್ಯದಿಂದ ದೇವರು ನಮ್ಮನ್ನ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನದಲ್ಲಿ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನೊಂದಿಗೆ ನಮ್ಮ ಜೀವಿತವನ್ನು ಜೀವಿಸಲು ನಿಮ್ಮ ಆತ್ಮನಿಂದ ನಮ್ಮನ್ನು ತುಂಬಿಸಿ ನಡೆಸಿ, ನಿಮ್ಮ ಆತ್ಮನಿಂದಲೇ ನಮ್ಮನ್ನು ಬಲಪಡಿಸಿ. ದೇವರೇ ಸ್ತೋತ್ರ. ತಿಳ್ಕೊಂಡಂತ ಎಲ್ಲ ವಿಷಯವನ್ನು ನಮ್ಮೆಲ್ಲರ ಮನಸ್ಸಲ್ಲಿ ಇರುವಂತೆ ಸಹ ಕ್ರಿಸ್ತನಾದ ಯೇಸುವಿನನ್ನು ಪ್ರಾರ್ಥಿಸಿ ಬಿಡುತ್ತೇನೆ ತಂದೆ. ಆಮೇಲೆ